ಬರ್ನಿಂಗ್ ಇಶ್ಯೂಸ್ಗೆ ಉಪೇಂದ್ರ ಅವರು ಯಾವತ್ತೂ ಉತ್ತರವನ್ನ ಕೊಡಲ್ಲ, ಜನಗಳೇ ಡಿಸೈಡ್ ಮಾಡಬೇಕು ಅಂತ ಹೇಳ್ತಾರೆ. ಇದು ತುಂಬಾ ಡಿಫೆನ್ಸಿವ್ ಆಟ ಅನ್ಸಲ್ವಾ? ಪ್ರಮುಖ ವಿದ್ಯಮಾನಗಳಲ್ಲಿ ನಿಲುವು ಏನು ಅಂತ ಹೇಳಿಲ್ಲ ಅಂದ್ರೆ ನಮ್ಮ ನಾಯಕ ಇವರಾಗಬೇಕು ಅಂತ ಜನ ಡಿಸಿಷನ್ ತಗೊಳ್ಳೋದಾದ್ರೂ ಹೇಗೆ? ನಾಯಕ ಆಗಬಾರ್ದು ಅಂತಲೇ ನಾನು ಮುಂಚೆಯಿಂದ ಹೇಳ್ತಿರೋದು, ಮತ್ತೆ ಮತ್ತೆ ಅಲ್ಲಿಗೆ ಬರ್ತಿರೋ ನೋಡಿ. ಉಪೇಂದ್ರನ ಸ್ಟೇಟ್ಮೆಂಟ್ ಪ್ರಜಾಕೀಯ ಸ್ಟೇಟ್ಮೆಂಟ್ ಆಗಬಾರ್ದು. ಉಪೇಂದ್ರ ಒಂದು ಇಂಡಿವಿಜುವಲ್ ಪರ್ಸನ್. ನನ್ನ ಇಂಡಿವಿಜುವಲಿ ನನಗೆ ಕೆಲವು ಕರೆಕ್ಟ್ ಅನ್ಸುತ್ತೆ, ಕೆಲವು ತಪ್ಪು ಅನ್ಸುತ್ತೆ, ಅದನ್ನ ನಾನು ಹೇಳ್ಕೊತೀನಿ. ಇಟ್ ಈಸ್ ನಾಟ್ ಪ್ರಜಾಕೀಯ. ಪ್ರಜಾಕೀಯ ಜನಗಳ ಪಕ್ಷ ಅದು. ನನ್ನ ಮತ್ತೆ ನಾಯಕನ ಯಾಕೆ ಮಾಡಕ್ಕೆ ಹೊರಡ್ತೀರಾ ನೀವು? ನೌಕೆಗೆ ಒಬ್ಬ ನಾವಿಕ ಬೇಡ್ವಾ? ಅಲ್ಲ, ನೀವು ಹೆಂಗೆ ಹೇಳ್ತೀರಾ? ನೀವು ಒಂದು ಬಸ್ಸಿಗೆ ಒಬ್ಬ ಡ್ರೈವರ್ ಬೇಕೇ ಬೇಕು ಅಂತ. ನಾನು ಹೇಳ್ತೀನಿ ಡ್ರೈವರ್ಲೆಸ್ ಬಸ್ಗಳು ಬಂದಿದೆ, ಇದೆ ಟೆಕ್ನಾಲಜಿ ಯುಗ. ಡ್ರೈವರ್ಲೆಸ್ ಬಸ್ನಲ್ಲೂ ಸಾಫ್ಟ್ವೇರ್ ಇರುತ್ತಲ್ಲ, ಅದು ಓಡಿಸುತ್ತೆ, ತನ್ನಿಂತಾನೇ ಓಡಲ್ಲ. ಅದೇ ನಾನು ಹೇಳ್ತಿರೋದು, ಟೆಕ್ನಾಲಜಿ ನಮಗೆ ನಾಯಕ ಆಗಬೇಕು. ಏನು ಹೇಳಿ, ಮನುಷ್ಯ ಆಗಬಾರ್ದು, ವಿಚಾರಗಳ ನಾಯಕ ಆಗಬೇಕು. ಭಗವದ್ಗೀತೆಯ ಅದರೊಳಗಿರೋಂಥ ಸತ್ವ ನಮಗೆ ದೇವರಾಗಬೇಕು, ಬರೀ ಕೃಷ್ಣ ಅಲ್ಲ. ನಾವು ಕೃಷ್ಣನಿಟ್ಟು ಪೂಜೆ ಈಸಿಯಾಗಿ ಮಾಡಿಬಿಡ್ತೀವಿ. ಭಗವದ್ಗೀತೆ ಡೀಪಾಗಿ ಅರ್ಥ ಮಾಡ್ಕೊಳಕ್ಕೆ ಹೋಗಿ ಬೇಡ, ನಮ್ಗೆ ಅದು ಬೇಡ, ಯಾಕಂದ್ರೆ ಅದೆಲ್ಲ ಕಷ್ಟ ನನಗೆ ಅಂತ. ಸೊ ಎಗೈನ್ ಮತ್ತೆ ವ್ಯಕ್ತಿ ಅದಾಗಬಾರ್ದು, ವ್ಯಕ್ತಿ ಪೂಜೆ ಆಗಬಾರ್ದು, ಆ್ಯಕ್ಚುಲಿ ವಿಚಾರಗಳ ಪೂಜೆ ಆಗಬೇಕು. ಇದೇ ಟೆಕ್ನಾಲಜಿ ಇದೆ, ಬ್ಲಾಕ್ ಚೈನ್ ಟೆಕ್ನಾಲಜಿ ಇದೆ, ಟ್ರಾನ್ಸ್ಪರೆನ್ಸಿ ತರ್ಬೋದು, ಜನರನ್ನು ಪ್ರತಿಯೊಂದನ್ನು ಕೇಳ್ಬೋದು. ಜನರ ಒಪಿನಿಯನ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಕಾಲ ಇತ್ತು, ನಾಯಕ ಬೇಕಾಗಿತ್ತು, ಟೆಕ್ನಾಲಜಿ ಇರಲಿಲ್ಲ, ಅವನೊಂದು ಸಭೆ ಸಮಾರಂಭ ಹೋಗಿ ಅವ್ನ ವಿಚಾರಗಳು ಮಂಡಿಸ್ಬೇಕಾಗಿತ್ತು ಜನಕ್ಕೆ. ನಾನು ಈ ಥರ ಮಾಡ್ಕೊಡ್ತೀನಿ ನಿಮಗೆ ಅಂತ. ಓಕೆ, ಬಟ್ ಇವಾಗ ನೀವು ಮತ್ತೆ ಅದೇ ಸಭೆ ಸಮಾರಂಭ ಮಾಡಬೇಕು ಅಂದರೆ ನನಗೆ ಅರ್ಥ ಆಗಲ್ಲ, ಇವತ್ತು ಯಾಕೆ ಅದನ್ನು ಹೇಳ್ತಾರೆ ಜನ ಅಂತ. ಮಾಧ್ಯಮ ಇರಬೇಕಾದ್ರೆ, ಮೊಬೈಲ್ ಇರಬೇಕಾದ್ರೆ, ಪ್ರತಿಯೊಬ್ಬನು ರೀಚ್ ಆಗುವಂಥ ಟೆಕ್ನಾಲಜಿ ಇರಬೇಕಾದ್ರೆ ನೀವು ಮತ್ತೆ ಸಭೆ ಮಾಡಿ ಏನು ಮಾಡಕ್ಕೆ ಹೊರಟಿದ್ದೀವಿ ನಾವು? ಉಪೇಂದ್ರ ಅವರು ಒಬ್ಬ ರಾಜಕೀಯ ತತ್ವಜ್ಞಾನಿ ಆಗಿನೇ ಉಳಿದು ಮುಂದಿನ ಪೀಳಿಗೆ ನಿಮ್ಮನ್ನ ಪುಸ್ತಕಗಳಲ್ಲಿ ಪೊಲಿಟಿಕಲ್ ಫಿಲಾಸಫರ್ ಅಂತ ಓದೋ ರೀತಿ ಆಗ್ಬಿಟ್ರೆ ಏನ್ ಮಾಡೋದು? ಅಲ್ಲ, ಅದಾಗದೇ ಇರಲಿ, ಈಗಲೇ ಆಗಲಿ ಅಂತ. ಯಾಕಂದರೆ ಪ್ರತಿಯೊಂದು ನಾವೇನಂದರೆ ಇವಾಗ ಆಗಿದೆ ನೋಡಿ. ಇವತ್ತು ಬೆಡ್ ಸಿಗ್ತಿಲ್ಲ, ಆಕ್ಸಿಜನ್ ಸಿಗ್ತಾ ಇಲ್ಲ, ನಮ್ಮ ಹೆಲ್ತ್ ಸಿಸ್ಟಮ್ ಹಿಂಗಾಗಿದೆ ಅಂತ ಒದ್ದಾಡ್ತಿದ್ದೀವಿ ಅಲ್ವಾ? ಒಂದು ಸ್ವಲ್ಪ ಮುಂಚೆ ಯೋಚನೆ ಮಾಡಿದರೆ ನಾವು ಇನ್ನೂ ಬೆಟ್ರಾಗಿ ಸಿಚುವೇಶನ್ ಮಾಡ್ಕೊಬೋದಾಗಿತ್ತು. ಡಿಸಾಸ್ಟ್ರಸ್ ಆದಮೇಲೆ ಥಿಂಕ್ ಮಾಡಬೇಡಿ ದಯವಿಟ್ಟು. ಈಗಲೇ ಎಚ್ಚರಿಕೆ. ಇದೆಲ್ಲ ನಮಗೆ ಪಾಠಗಳು ಇವಾಗ ಆಗ್ತಾ ಇರೋದು. ಇನ್ನು ಮುಂದೆ ನಾವು ಬದಲಾವಣೆ ಮಾಡ್ಕೊಳ್ಳೇಬೇಕು. ಲಕ್ಕಿಲಿ ಕರೋನಾ ಬಂದು ಇವಾಗ ಎಷ್ಟೋ ಸಭೆ ಸಮಾರಂಭಗಳು ಕ್ಯಾನ್ಸಲ್ ಆಗಿದೆ, ಸಂತೋಷ ಅದು ಅಲ್ವಾ? ಈಗ ಹೇಳ್ತಾ ಇದ್ದಾರೆ ಇಲ್ಲ ಸಭೆ ಮಾಡಿದೆ ನಾವು ಎಲೆಕ್ಷನ್ ಮಾಡ್ತೀವಿ ಅಂತ. ಮೊನ್ನೆ ಒಬ್ರು ಯಾರೋ ಮಿನಿಸ್ಟ್ರೇ ಮಾತಾಡ್ತಿದ್ರು, ಹೌದು ಈಗ ಒಂದು ಬದಲಾವಣೆ, ಪೊಲಿಟಿಕಲ್ ಒಂದು ಬದಲಾವಣೆಗಳು ಆಗಬೇಕು ಅಂತ. ಆಗುತ್ತೆ ನೋಡಿ, ಖಂಡಿತ ಆಗುತ್ತೆ. ನೆಕ್ಸ್ಟ್ ಎಲ್ಲ ಈ ಸಭೆ ಸಮಾರಂಭ ಹಣ ಖರ್ಚು ಮಾಡೋದೆಲ್ಲ ಒಟ್ಟೋಗಿ ಏನೋ ವಿಚಾರಗಳಿಗೆ ಓಟ್ ಹಾಕುವಂಥ ಸ್ಥಿತಿ ಬರುತ್ತೆ ಆ್ಯಕ್ಚುಲಿ. ಉಪೇಂದ್ರ ಅವರು ಖುದ್ದು ತಾವೇ ಚುನಾವಣೆಗೆ ಸ್ಪರ್ಧೆ ಮಾಡೋದು ಯಾವಾಗ? ಅಲ್ಲ, ನೋಡೋಣ. ನನಗೆ ಆ ಥರ ಏನೋ ಇವಾಗ ನನ್ನ ಏರಿಯಾ ಯಾರೂ ಬರಲಿಲ್ಲ, ನಾನೇ ನಿಂತ್ಕೊತೀನಿ, ನೆಕ್ಸ್ಟ್ ಎಲೆಕ್ಷನ್ ನಿಂತ್ಕೊಬೋದು. ಬಟ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನಿಲ್ಲಿ ಬೇರೆ ಪಾರ್ಟಿ ಇದೆ, ನನ್ನ ಕೆಲಸಗಳಿದ್ದಾವೆ, ನಾನೊಬ್ಬ ಪಾರ್ಟಿ ಪ್ರೆಸಿಡೆಂಟ್ ಆಗಿ ನನಗೆ ಈ ಕೆಲಸಗಳು ಜಾಸ್ತಿ ಇದೆ. ಯುವಕರು ಬನ್ನಿ, ನನ್ನ ಕೈಲಿ ಆಗುತ್ತೆ, ನಾನು ಅನಲೈಸ್ ಮಾಡ್ಕೊಬೇಕು. ಈಗ ನಾನು ಹೇಳ್ತಿರೋದು ನನಗೆ ಯೋಗ್ಯತೆ ಇದೆಯಾ ಕೆಲಸ ಮಾಡೋಕ್ಕೆ, ನನಗೆ ಫಸ್ಟ್ ಅರಿವಾಗಬೇಕು. ಯಾಕಂದರೆ ನಾನೊಬ್ಬ ಆರ್ಟಿಸ್ಟು, ನಾನು ಹೋಗ್ಬಿಟ್ಟು ಜನರ ಹತ್ರ ಹೋದರೆ ಅಲ್ಲಿ ನನಗೆ ಫೋಟೋಸ್ ಜಾಸ್ತಿ ಕೇಳ್ತಾರೆ ಅಷ್ಟೇ ಹೊರತು ಅವ್ರಿಗೆ ಅದು ಇದಾಗಿರಲ್ಲ. ಅದೇ ನೀವು ಹೋದಾಗ ನಿಮ್ಮ ಹತ್ರ ವಿಚಾರಗಳು ಚರ್ಚೆ ಮಾಡ್ಬೋದು. ಅವರು ನಮ್ಗೆ ಈ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಇದೆ ಅಂತ, ಈ ಥರ ಹಲವಾರು ಇದಿದೆ. ನೋಡೋಣ, ಅದೆಲ್ಲವನ್ನೂ ಮೀರಿ ಕೂಡ ನಾನೇನೋ ಕೆಲಸ ಮಾಡೋಕ್ಕೆ ಸಾಧ್ಯ ನನ್ನ ಕೇಳಿದ್ರೆ ಖಂಡಿತ ಮಾಡ್ತೀನಿ ನಾನು. ಭರವಸೆ ಎಲ್ಲರೂ ಕೊಡ್ತಾರೆ, ನಿಮ್ಮದು ಹಾಗೆ ಆಗಲ್ಲ ಅಂತ ಏನು ಗ್ಯಾರಂಟಿ? ಅಲ್ಲ, ಭರವಸೆಗಳು ಬೇರೆ. ನೀವು ಟಿವಿಲಿ ಕೂತ್ಕೊಂಡು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋ ಭರವಸೆ ನಾನು ಹೇಳ್ತಿಲ್ಲ. ಇಲ್ಲಿ ಕೆಲಸ ಮಾಡೋದು ಏನು ಮಾಡ್ತೀವಿ ಅಂತ ನಾವು ಹೇಳ್ತಾ ಇಲ್ಲ, ಹ್ಯಾಕೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಓಕೆನಾ? ನೀವು ದುಡ್ಡು ಇಸ್ಕೊಂಡ್ಬಿಟ್ಟು ನೀವು ಓಟ್ ಹಾಕ್ಬಿಟ್ಟು ಅಥವಾ ಬೇರೆ ಬೇರೆ ರೀಸನ್ಗೆ ಓಟ್ ಹಾಕ್ಬಿಟ್ಟು ನಿಮ್ಗೆ ಕೇಳೋ ರೈಟ್ಸ್ ಎಲ್ಲಿರುತ್ತೆ? ಅಟ್ಲೀಸ್ಟ್ ನೀವು ಈ ವಿಚಾರಕ್ಕೆ ಓಟ್ ಹಾಕಿದಾಗ ನೀವು ನಿಲ್ಲಿಸಿ ಕೇಳ್ತೀರಾ ಅವನ್ನ ಅಲ್ವಾ? ಕೇಳಲೇಬೇಕಲ್ವ ಜನ? ಅವಾಗಾರ ಅಟ್ಲೀಸ್ಟ್ ಒಂದು ಕಡೆ ಆದರೂ ಕೂಡ ಇದು ಸಂವಿಧಾನದಲ್ಲಿ ಬದಲಾವಣೆ ಆಗುತ್ತೆ. ಅವಾಗ ರೈಟ್ ಟು ರೀಕಾಲ್ ಕೊಡಬೇಕು ಜನಗಳಿಗೆ ಅಂತ ಬರುತ್ತೆ. ಅವಾಗ ಅದಕ್ಕೊಂದು ಸಿಸ್ಟಮ್ ಬರುತ್ತೆ. ಆನ್ಸರಬಲ್ ಅಲ್ವಾ ಎಲ್ಲರೂ? ಅಕೌಂಟಬಲ್ ಅಲ್ವಾ ಎಲ್ಲರೂ? ನಿಮ್ಮ ಹಣನ ಅವನಿಗೆ ಕೊಟ್ಟು, ಅವನಿಗೆ ಸಂಬಳ ಕೊಟ್ಟು, ಅವನಿಗೆ ಆಫೀಸ್ ಕೊಟ್ಟು, ಕಾರ್ ಕೊಟ್ಟು, ಅಧಿಕಾರ ಕೊಟ್ಟು, ಅವನು ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡೋಕ್ಕೆ ಸರಿನಾ ತಪ್ಪ? ಒಪಿನಿಯನ್ ತೊಳೆದೆ ನನಗೆ ಇಷ್ಟ ಬಂದಿದ್ದು ಮಾಡ್ತೀನಿ ಅಂದಾಗ ಓಕೆ, ಇನ್ನೊಂದು ಹೇಳ್ತೀನಿ ಅವಾಗ. ಆದರೆ ಇನ್ನೊಂದು ಸಿಸ್ಟಮ್ ಬರಬೇಕು. ಅವಾಗ ನಾನು ಈಗಲೇ ಹೇಳ್ಬಿಡ್ತೀನಿ ಏನೇನು ಮಾಡ್ತೀನಿ ಅಂತ. ಬಡ್ಜೆಟ್ ಇಟ್ಕೊತೀನಿ, ಇಷ್ಟೇ ಬಡ್ಜೆಟ್ ಇರೋದು ನಮ್ಮ ಹತ್ರ. ಈ ಬಡ್ಜೆಟಲ್ಲಿ ಏನೇನು ಮಾಡೋದು ಪಕ್ಕ ಲಾಜಿಕಲಿ ವಿತ್ ಪಕ್ಕ ಇದು ಕೊಡ್ತೀನಿ ನಿಮ್ಗೆ, ರಿಪೋರ್ಟ್ ಕೊಡ್ತೀನಿ, ಇದನ್ನು ನಾನು ಮಾಡ್ತೀನಿ ಅಂತ. ಇಷ್ಟೇ ತಿಂಗಳಲ್ಲಿ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ. ಇದಕ್ಕೆ ನೀವು ಓಟ್ ಹಾಕ್ತೀರಾ. ಇದನ್ನು ನಾನು ಮಾಡಿಲ್ಲ, ನಾನು ಕೆಳಗಿಳಿಬೇಕು. ಈ ಸಿಸ್ಟಮರ ಬರಬೇಕು ತಾನೆ. ಅಂದರೆ ಮ್ಯಾನಿಫೆಸ್ಟೋ ಕೋರ್ಟಲ್ಲಿ ರಿಜಿಸ್ಟರ್ ಆಗೋ ಸಿಸ್ಟಮರ ಬರಬೇಕು. ಅವಾಗ ನಾನು ಜನನ ಕೇಳಲ್ಲ, ನಾನೇ ಪ್ಲ್ಯಾನ್ ಮಾಡ್ತೀನಿ, ನನ್ನ ಐಡಿಯಾ ಎಲ್ಲ ಹಾಕ್ಬಿಟ್ಟು ನಿಮ್ಮ ಮುಂದೆ ಇಡ್ತೀನಿ. ನಿಮಗೆ ಸರಿ ಅನ್ಸರ್ ನೀವು ಇದಕ್ಕೆ ಓಟ್ ಹಾಕಿ, ನಾನು ಅದೇ ಕೆಲಸ ಮಾಡ್ತೀನಿ. ಇದರ ಆಗಬೇಕಾ ಬೇಡವಾ ಹೇಳಿ?
ಈಗಲೂ ಮ್ಯಾನಿಫೆಸ್ಟೋ ಎಲ್ಲರೂ ತರ್ತಾರೆ, ಆದರೆ ಅದಕ್ಕೆ ಹೇಳೋರು ಕೇಳೋರಿಲ್ಲ, ಉತ್ತರದಾಯಿತ್ವ ಇಲ್ಲ. ಅಟ್ಲೀಸ್ಟ್ ಅವಾಗ ಎರಡಾರ ಆಗಬೇಕು ಅಂತ. ಒಂದು ಮ್ಯಾನಿಫೆಸ್ಟೋ ಬೇಸ್ಡ್ ಆಗ್ಬಿಟ್ಟು ಫಸ್ಟೇ ಜನ ಡಿಸೈಡ್ 4 ಮ್ಯಾನಿಫೆಸ್ಟೋ 4 ಜನ ತಂದರು, ನನಗೆ ಇದು ಕರೆಕ್ಟ್ ಅನ್ನಿಸ್ತು. ನನ್ನ ಒಂದು 50 ಕೋಟಿ, ನನ್ನ ಏರಿಯಾ 50 ಕೋಟಿಲಿ ಇವನು ಇದೆಲ್ಲ ಮಾಡ್ತಾನೆ, ಇವನು ಬೆಟ್ರು ಅಂತ ನಾನು ಓಟ್ ಹಾಕಿದೆ. ಇನ್ನೊಬ್ಬ ಹೇಳ್ದ 50 ಕೋಟಿ ನಾನು ಇದೆಲ್ಲ ಮಾಡ್ತೀನಿ ನಾನು ಇಷ್ಟು ದುಡ್ಡಲ್ಲಿ ಅಂತ, ಇವ್ನಿಗೆ ಇವನು ಬೆಟ್ರು, ಇವನು ಓಟ್ ಹಾಕಿದೆ ಅಲ್ವಾ? ಅದಕ್ಕೆ ಹಾಕ್ಬೇಕು ನಾನು ಓಟ್. ಮಾಡಲಿಲ್ಲ ಅಂದರೆ ಅವನು ಆನ್ಸರಬಲ್ ಆಗಿರ್ಬೇಕು, ಅಕೌಂಟಬಿಲಿಟಿ ಇರಬೇಕು, ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು ಅವನು ಅಲ್ವಾ? ಇದು ಒಂದು ಸಿಸ್ಟಮ್, ಅಟ್ಲೀಸ್ಟ್ ಇದಾರ ಮಾಡಬೇಕಲ್ವಾ? ಪ್ರಜಾಕೀಯದಲ್ಲಿ ಲೀಡರ್ಶಿಪ್ ಲೈನ್ನಲ್ಲಿ ನೋಡಿದ್ರೆ ನೀವು ಬಿಟ್ಟರೆ ಬೇರೆ ಯಾರೂ ಕಾಣದೇ ಇಲ್ಲ. ಟೀಮ್ ಉಪೇಂದ್ರ ಯಾವುದು ಅಂತ ರಾಜ್ಯದ ಜನಕ್ಕೆ ಗೊತ್ತೇ ಇಲ್ಲ. ಒಬ್ಬ ನಾಯಕನಿಗೆ ಒಂದು ಗಟ್ಟಿಮುಟ್ಟಾದ ಟೀಮ್ ಬೇಡವಾ? ನಿಮ್ಮ ಟೀಮ್ ಬಗ್ಗೆ ಹೇಳಿ. ಯಾಕೆ ಹಂಗಾಗಿ ನಾನೊಂದು ಹೇಳಿದ್ದು ಹೆಂಗೆ ಗೊತ್ತಾ? ಏನಂದರೆ ನಾವೆಲ್ಲ ಎಕ್ಸಾಂಪಲ್ಸ್ಗಳನ್ನೇ ಫಾಲೋ ಮಾಡ್ತೀವಿ. ಇದುವರೆಗೂ ನಾವು ನೋಡಿರೋದು ಲೀಡರ್ಸ್ಗಳನ್ನೇ, ಆಶ್ವಾಸನೆಗಳನ್ನೇ, ಸಭೆ ಸಮಾರಂಭಗಳನ್ನೇ. ನಮ್ಗೆ ಅದಿಲ್ಲ ಅಂದರೆ ಎಲೆಕ್ಷನ್ ಇಲ್ಲ ಅಂತ, ಲೀಡರ್ಸ್ ಇಲ್ಲ ಅಂದರೆ ನಮಗೆ ಯಾರೋ ಬೇಕಲ್ಲ ನಮಗೆ ಅಂತ. ಯಾಕೆ ಒಂಚೂರು ಹಿಂಗೆ ಯೋಚನೆ ಮಾಡಿ ಯಾಕೆ ಆಗಲ್ಲ ಅಂತ ನಾನು ಹೇಳ್ತಿರೋದು. ಟೆಕ್ನಾಲಜಿ ಪ್ರಪಂಚ ಇದು. ಆ್ಯಕ್ಚುಲಿ ಗೂಗಲ್ ಅನ್ನೋದೊಂದು, ಇಂಟರ್ನೆಟ್ ಅನ್ನೋ ಒಂದು ವ್ಯವಸ್ಥೆ ಮುಂಚೆ ಯಾರು ಹೇಳಿದರೆ ನೀವು ನಂಬ್ತಿರ್ಲಿಲ್ಲ. ಇಡೀ ಪ್ರಪಂಚ ಒಂದು ನೆಟ್ವರ್ಕಲ್ಲಿ ಎಲ್ಲ ಸಿಗುತ್ತೆ ನಿನಗೆ, ಎವ್ರಿಥಿಂಗ್ ಯು ಗೆಟ್ ಅಂದರೆ ಹೆಂಗೆ ಸಾಧ್ಯ ಅಂತ. ನವ್ ಇಟ್ ಈಸ್ ಪ್ರಾಕ್ಟಿಕಲ್, ಪಾಸಿಬಲ್ ಅಲ್ವಾ? ಅಂದರೆ ನಾನೇನೋ ಒಂದು ಕಲ್ಪನಾ ಲೋಕ ಕೊಡ್ತೀನಿ ನಿಮ್ಗೆ, ಹಂಗಿರುತ್ತೆ ಹಿಂಗಿರುತ್ತೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ನಾನು ಹೇಳೋದು ಸತ್ಯನೋ ಸುಳ್ಳು ಅನ್ನೋದೇ ನಿಮಗೆ ಗೊತ್ತಿರಲ್ಲ. ಇದುವರೆಗೂ ಅದೇ ಥರ ಆಗಿರೋದಲ್ವಾ? ಎಲ್ಲ ಹಂಗೆ ನಡ್ಕೊಂಬಂದಿರತ್ತಾನೆ. ನಾವು ಪ್ರತಿ ಸತಿ ಒಬ್ಬರು ನಂಬಿ ತಾನೇ ಮಾಡೋದು. ಅವ್ರನ್ನ ನೋಡಿದ್ವಿ, ಅವ್ರು ಸರಿ ಇಲ್ಲ, ಇವ್ರನ್ನ ನೋಡಿದ್ವಿ, ಇಲ್ಲ ರೀ ಇವ್ರಿಗಿಂತ ಅವ್ರು ಬೆಟ್ರು, ಯಾಕಂದ್ರೆ ಅವ್ನು ಬೈತಾ ಇರ್ತಾನೆ ಇವ್ರನ್ನ. ನೆಕ್ಸ್ಟ್ ಅವ್ನಿಗೆ ಓಟ್ ಹಾಕ್ತೀವಿ, ನೆಕ್ಸ್ಟ್ ಅವ್ನಿಗೆ ಇವನು ಬೈತಾ ಇರ್ತಾನೆ. ಇವಾಗ ನೀವು ನೋಡಿರ್ಬೋದು ಎಷ್ಟೋ ಸತಿ ಯಾವುದೋ ಪಕ್ಷದವರು ಪೆಟ್ರೋಲ್ ಏರಿಕೆ ಅಂತ ರೋಡಲ್ಲಿ ಕೂತಿರ್ತಾರೆ, ನೆಕ್ಸ್ಟ್ ಅವ್ರು ಬಂದ ಪೆಟ್ರೋಲ್ ಏರಿಸಿದ ಇವ್ರು ರೋಡಲ್ಲಿ ಕೂತಿರ್ತಾರೆ. ಯಾವ್ದು ಸರಿ, ಯಾರು ಕರೆಕ್ಟು? ಈ ದೇಶದ ಅತಿ ದೊಡ್ಡ ಶತ್ರು ಭ್ರಷ್ಟಾಚಾರ, ಎಲ್ಲ ಸಮಸ್ಯೆಗಳ ಮೂಲ. ಇದನ್ನ ತೊಲಗಿಸೋಕೆ ಏನ್ ಮಾಡಬೇಕು ಉಪೇಂದ್ರ ಅವರೇ? ಇಲ್ಲಿ ಒಳಗಡೆ ಕ್ಲೀನ್ ಮಾಡ್ಕೊಬೇಕು, ಇಲ್ಲಿ ಒಳಗಡೆ ಹೋಪ್ಸ್ ಬರಬೇಕು, ಇಲ್ಲಿ ಒಳಗಡೆ ಒಳ್ಳೆ ಡ್ರೀಮ್ ಇರಬೇಕು. ಅದಕ್ಕೋಸ್ಕರ ನಾವು ಕೆಲಸ ಮಾಡಬೇಕಷ್ಟೇ. ಭ್ರಷ್ಟಾಚಾರ ಹೊರಗಡೆ ಇಲ್ಲ, ಎಲ್ಲ ಒಳಗೇನೆ ಇರೋದು. ನಾವು ಅಂತೀವಿ ಅವ್ನು ಭ್ರಷ್ಟ ಇವನು ಭ್ರಷ್ಟ, ನಾವೆಷ್ಟು ಕರೆಕ್ಟಾಗಿದ್ದೀವಿ ಹೇಳಿ? ಎಲ್ಲ ಅವ್ರನ್ನವ್ರು ವಿಚಾರಿಸ್ಕೊಳ್ಳಿ. ನಾನು ಪರ್ಫೆಕ್ಟ್ ಸರ್, ನಾನು ಏನಕ್ಕೆ ಓಟ್ ಹಾಕಿದೆ, ಏನು ವಿಚಾರ ಓಟ್ ಹಾಕಿದೆ ನೀನು? ಅಲ್ಲ, ಅದು ನಮ್ಮವ್ರವರು, ನಮ್ಮ ಜಾತಿಯವರು, ನಮ್ಮ ಧರ್ಮದವರು. ಅವನು ಒಂದ್ಸತಿ ಅವನು ಅಧಿಕಾರ ಅನುಭವಿಸ್ಲಿ ಅಂತ ಓಟ್ ಹಾಕಿದ್ರು, ಈ ಥರ ಹೇಳೋರು ಇದ್ದಾರೆ. ನಾನು ಓಟೇ ಹಾಕಲ್ಲ ರೀ ಅಂತಾರೆ. ಅದು ಭ್ರಷ್ಟಾಚಾರ ಅಲ್ವಾ? ಅದು ನಾನು ಎಲ್ಲ ರೀ ನೋಟಾಗಿ ಹಾಕ್ಬಿಟ್ಟೆ ಅಂತಾರೆ. ನೋಟಾಗಿ ಹಾಕಿ ಏನು ಯೂಸು? ಮೋರ್ ದೆನ್ 50% ನೋಟಾಗಿ ಬಿದ್ದರೆ ಅಲ್ಲಿರೋ ಕ್ಯಾಂಡಿಡೇಟ್ಸ್ ಎಲ್ಲ ಕ್ವಾಲಿಫೈ ಆಗಬಾರ್ದು, ಅವರು ಮತ್ತೆ ಎಲೆಕ್ಷನ್ ನಿಲ್ಬಾರ್ದು. ಆ ಥರದ್ದೇನೋ ಒಂದು ಬೇಕಲ್ವಾ ಅದಕ್ಕೆ? ನಾವೇ ತಿಳ್ಕೊಳ್ಳಲ್ಲ. ಏನು ಹೇಳಿ, ನಾವು ಸುಮ್ಮನೆ ಎಲ್ಲರ ಬಗ್ಗೆ ಮಾತಾಡ್ತಾ ಇರ್ತೀವಿ ನಾವು.